Good morning to all. Welcome back to Digital Learning Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about the topic Consumer Protection Act 1986, Objectives and Scope of the Act. The topic comes under the paper entitled Business Law, which is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಗ್ರಾಹಕರ ರಕ್ಷಣಾ ಕಾಯ್ದೆ 1986 ಇದರ ಒಂದು ಉದ್ದೇಶಗಳು ಮತ್ತು ವ್ಯಾಪ್ತಿಯ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಇದ್ದೇನೆ. ಸೊ ಇದರಲ್ಲಿ ಒಂದು ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ರಿಗಾರ್ಡಿಂಗ್ ಅಬೌಟ್ ದ ಇಂಟ್ರೊಡಕ್ಷನ್. ನೋಡಿ, ಇದರ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ನಾವು ನೋಡೋದಾದ್ರೆ, consumer protection laws are designed to ensure fair competition and free flow of information. The consumer protection laws ಅಂತ ಹೇಳಿ ಡಿಸೈನ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ನಾಟ್ ಟು ಕ್ರಿಯೇಟ್ ಫೇರ್ ಕಾಂಪಿಟೇಷನ್. ನೋಡಿ, ಇವತ್ತೆಲ್ಲ ಮಾನೋಪಲಿ ಆಗ್ಬಾರ್ದು ಅಲ್ವಾ? ಇವತ್ತು ಯಾಕೆಂದ್ರೆ ಏಕಸ್ವಾಮ್ಯತೆ ಆಯ್ತು ಅಂದ್ರೆ ಅವ್ರು ಹೇಳಿದ್ದ ಬೆಲೆಗೆ ನಾವು ಪ್ರಾಡಕ್ಟ್ಸ್ ಅನ್ನ ತಗೋಬೇಕಾಗತ್ತೆ. ಹಾಗಾಗಿ ಈ ಕನ್ಸ್ಯೂಮರ್ ಲಾಸ್ ಅಂತ ಹೇಳ್ತೀವಿ ನೋಡಿ, ಒಂದು ಗ್ರಾಹಕರ ಕೆಲವು ಕಾನೂನುಗಳನ್ನ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಫೇರ್ ಕಾಂಪಿಟೇಷನ್ ಇರಬೇಕು, ಮತ್ತೆ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ನಮ್ಗೆ ಗ್ರಾಹಕರಿಗೆ ಮಾಹಿತಿ ಇಲ್ಲದೆ ಇವತ್ತು ನಾವು ಮೋಸ ಹೋಗ್ತಾ ಇರ್ತೀವಿ. ಎಷ್ಟೋ ಜನಗಳಿಗೆ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಅನ್ನೋದೇ ಗೊತ್ತಿಲ್ಲ. ಯಾಕೆಂದ್ರೆ ಫಸ್ಟ್ ನಮಗೆ ಮಾಹಿತಿ ಇರಬೇಕು, ಮತ್ತೆ ಯಾವುದೇ ಒಂದು ವಸ್ತುಗಳ ಬಗ್ಗೆನೂ ಅಷ್ಟೇ, ವಸ್ತುಗಳ ಒಂದು ಪ್ರೈಸಸ್ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಪ್ರೈಸ್ ಬಗ್ಗೆ ನಂಗೆ ಗೊತ್ತಿತ್ತು ಅಂದ್ರೆ ನಾನು ಒಬ್ಬ ವ್ಯಾಪಾರಸ್ಥರನ್ನ ಕೇಳ್ಬೋದು ಅಲ್ವಾ? ಇವಾಗ ಪರ್ಟಿಕ್ಯುಲರ್ ನೀವು ಒಂದು ಡ್ರೆಸ್ ಅನ್ನ ತಗೊಳಕ್ ಹೋಗಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಒಂದು 1000 ರೂಪೀಸ್ ಹೇಳ್ತಾರೆ, ಬಟ್ ನನಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ 600 ರೂಪೀಸ್ ಅಂತಕ್ಕಂಥ ಮಾಹಿತಿ ನನಗಿರುತ್ತೆ. ಸೊ ಮಾಹಿತಿ ಇದ್ದಾಗ ನಾನು ಕೇಳ್ಬೋದು ಅವರನ್ನ, ಇಲ್ಲ ಅದು 1000 ರೂಪಾಯಿ ನೀವು ತುಂಬಾ ಜಾಸ್ತಿ ಹೇಳ್ತಾ ಇದ್ದೀರಾ, ಅದ್ರ ಬೆಲೆನೇ ಇಷ್ಟು ಅಂತೇಳಿ. ನೋಡಿ, ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ, ಇದರ ಒಂದು ಗ್ರಾಹಕರ ಒಂದು ಕಾನೂನುಗಳನ್ನು ಮಾಡಿರೋ ಉದ್ದೇಶ ಏನು, ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್, ಮಾಹಿತಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು. ಮತ್ತೆ ಲಾಸ್ ಆರ್ ಸ್ಪೆಷಲಿ ಡಿಸೈನ್ ಟು ಪ್ರಿವೆಂಟ್ ದ ಬಿಸಿನೆಸ್ ಫ್ರಮ್ ಎಂಗೇಜಿಂಗ್ ಇನ್ ಫ್ರಾಡ್. ಮತ್ತೆ ವ್ಯಾಪಾರಸ್ಥರು ಅಷ್ಟೇ, ಇಟ್ ಪ್ರಿವೆಂಟ್ಸ್ ದೀಸ್ ಬಿಸಿನೆಸ್ ಮೆನ್ಸ್ ಫ್ರಮ್ ಎಂಗೇಜಿಂಗ್ ಇನ್ ಫ್ರಾಡ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಎಕ್ಸೆಟ್ರಾ. ಅಂದ್ರೆ ಇಲ್ಲಿ ಮೈನ್ ಆಗಿ ನೋಡಿ, ವ್ಯಾಪಾರಸ್ಥರು ಸಹ ಅವರು ಮೋಸವನ್ನ ಮಾಡಬಾರ್ದು, ಫ್ರಾಡ್ ಮತ್ತೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿಯ ಅನ್ಯಾಯವಾದ ವ್ಯಾಪಾರವನ್ನ ಮಾಡಬಾರ್ದು. ಅನ್ಫೇರ್, ಇಟ್ ಇಸ್ ನಾಟ್ ಫೇರ್ ಅಂತ ಹೇಳ್ತೀವಿ ನೋಡಿ, ಸರಿಯಾಗಿಲ್ಲ ಅದು, ನೀನು ಮೋಸ ಮಾಡ್ತಾ ಇದೀಯ ಗ್ರಾಹಕರಿಗೆ ಅಂತ ಹೇಳಿ ಆ ರೀತಿಯಾಗಿ ಮಾಡದೇ ಇರೋ ರೀತಿಯಲ್ಲಿ ಈ ಒಂದು ಗ್ರಾಹಕರ ಕಾಯ್ದೆಗಳನ್ನ ಡಿಸೈನ್ ಮಾಡಿದ್ದಾರೆ. Consumer law is public law and covers a wide range of rights and liabilities. ನೋಡಿ, ಕನ್ಸ್ಯೂಮರ್ ಲಾ ಅನ್ನೋದೇನು, ಇದು ಸಾರ್ವಜನಿಕರಿಗೆ ಇರ್ತಕ್ಕಂಥ ಒಂದು ಪಬ್ಲಿಕ್ ಲಾ ಅಂತ ಹೇಳ್ಬೋದು. ಇದು ಗ್ರಾಹಕರ ಹಕ್ಕುಗಳು ಮತ್ತೆ ಅವರ ಜವಾಬ್ದಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗಿದೆ. ಅದನ್ನ ಇಟ್ ಕವರ್ಸ್ ದ ವೈಡ್ ರೇಂಜ್ ಆಫ್ ದೀಸ್ ರಿಲೇಟೆಡ್ ಟು ರೈಟ್ಸ್ ಅಂಡ್ ಲಯಬಿಲಿಟೀಸ್. ನೋಡಿ, ಏನು ಒಬ್ಬ ಗ್ರಾಹಕನಿಗಿರ್ತಕ್ಕಂಥ ಹಕ್ಕುಗಳೇನು, ಜವಾಬ್ದಾರಿಗಳೇನು ಅನ್ನೋದನ್ನ ಇದು ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಇಟ್ ವಾಸ್ ಎನಾಕ್ಟೆಡ್ ಇನ್ ಆರ್ಡರ್ ಟು ಎನ್ಶ್ಯೂರ್ ದ ಸ್ಮೂತ್ ಫೆಸಿಲಿಟೇಷನ್ ಆಫ್ ಮಾರ್ಕೆಟ್ ಫಂಕ್ಷನ್ಸ್ ಆರ್ ಆಕ್ಟಿವಿಟೀಸ್. ನೋಡಿ, ಇದನ್ನ ಎಸ್ಟಾಬ್ಲಿಷ್ ಮಾಡಿರೋ ಉದ್ದೇಶನೇ ಒಂದು ಮಾರ್ಕೆಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಸ್ಮೂತ್ ಫ್ಲೋ ಅಂತ ಹೇಳ್ತೀನಿ. ಸ್ಮೂತ್ ಫೆಸಿಲಿಟೇಷನ್ ಆಫ್ ಮಾರ್ಕೆಟ್ ಆಕ್ಟಿವಿಟೀಸ್, ಒಂದು ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ಒಂದು ಕೆಲಸ ಕಾರ್ಯಗಳೇನಿದೆ ಅದು ಚೆನ್ನಾಗಿ ಒಂದು ಸ್ಮೂತ್ ಆಗಿ ನಡಿಬೇಕು ಅನ್ನೋ ಉದ್ದೇಶದಿಂದಾನೇ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಇದರ ಅಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ನೋಡೋಣ. ಸೊ ಅಬ್ಜೆಕ್ಟಿವ್ಸ್ ಆಫ್ ಕೋಪ್ರಾ ಅಂತ ಹೇಳಿ. ಸೊ ಮೇನ್ ಇದರ ಉದ್ದೇಶಗಳೇನಪ್ಪಾ ಅಂದ್ರೆ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಕನ್ಸ್ಯೂಮರ್. ನೋಡಿ, ಒಬ್ಬ ಗ್ರಾಹಕರ ಒಂದು ಆಸಕ್ತಿಯನ್ನ ರಕ್ಷಣೆ ಮಾಡುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಯಾಕೆಂದ್ರೆ ನೋಡಿ, ಗ್ರಾಹಕರ ಆಸಕ್ತಿ ಅಂದ್ರೆ ಏನು? ನೋಡಿ, ಗ್ರಾಹಕರ ಆಸಕ್ತಿ ಅಂದ್ರೆ ಅವರಿಗೆ ಯಾವುದೇ ರೀತಿ ಮೋಸ ಆಗ್ಬಾರ್ದು, ಮತ್ತೆ ಅವ್ರಿಗೇನು
ಅಂದ್ರೆ ಒಂದು ಏನು ಪ್ರೈಸಸ್ ಏನ್ ಕೊಟ್ಟಿರ್ತಾರೆ ಆ ಒಂದು ಬೆಲೆಗೆ ತಕ್ಕಂತೆ ಅವರಿಗೆ ನ್ಯಾಯಯುತವಾದಂತ ಒಂದು ವಸ್ತುಗಳು ಸಿಗ್ಬೇಕು. ನೋಡಿ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಇದರ ಮುಖ್ಯ ಉದ್ದೇಶನೇ ಅದು. ಏನು ಒಬ್ಬ ಗ್ರಾಹಕರೇ ಇರ್ತಾರೆ ಅವರ ಒಂದು ಆಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದ್ರೆ ನೋಡಿ, ಎಲ್ಲರೂ ಒಬ್ಬ ಕನ್ಸ್ಯೂಮರ್ ಆಗಿ, ಯಾಕಂದ್ರೆ ನಾನು ಒಬ್ಬ ಕನ್ಸ್ಯೂಮರ್, ನನಗಿರ್ತಕ್ಕಂಥ ಆಸಕ್ತಿ ಏನು, ನಾನು ತಗೊಳ್ತಕ್ಕಂಥ ವಸ್ತುಗಳು ನನಗೆ ರೀಸನಬಲ್ ಪ್ರೈಸ್ಗೆ ಸಿಗ್ಬೇಕು. ನನ್ಗೆ ತಗೊಂಡು ಬಂದ ಮೇಲೆ ಗೊತ್ತಾದ್ರೂ ನಮ್ಗೆ ಮನಸ್ಸಿಗೆ ತುಂಬಾನೇ ಬೇಸರ ಆಗುತ್ತೆ. ಅಂದ್ರೆ ಏನಂದ್ರೆ ಇಲ್ಲಿ ನೋಡಿ, ಅಂತ ಇವಾಗ ಒಂದ್ಸತಿ ಮೋಸ ಮಾಡ್ಬೋದು, 2 ಸತಿ ಮೋಸ ಮಾಡ್ಬೋದು, ಅಲ್ಲ 3ನೇ ಸತಿ ಮೋಸ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಬೆಲೆ ಗೊತ್ತಿರೋದಿಲ್ಲ, ತಗೊಂತೀವಿ, ಆಮೇಲೆ ಬೆಲೆ ಗೊತ್ತಾಗುತ್ತೆ, ಅವಾಗ ಇನ್ನೊಂದ್ ದಿನ ಅವ್ರ ಅಂಗಡಿಗೆ ಹೋಗೋದಿಲ್ಲ. ಆದ್ರೆ ಗ್ರಾಹಕರ ಒಂದು ರಕ್ಷಣಾ ವೇದಿಕೆಯನ್ನ ಮಾಡಿರೋದು ಉದ್ದೇಶ ಏನು, ಕಾಯ್ದೆಯನ್ನ, ಗ್ರಾಹಕರ ರಕ್ಷಣಾ ಕಾಯ್ದೆಯನ್ನ ಮಾಡಿರೋ ಉದ್ದೇಶ ಏನು, ಅವರ ಒಂದು ಆಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು. ಇವಾಗ ನನ್ಗೇನಾದ್ರು ಎಸ್ಪೆಷಲಿ ಇನ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೆಲ್ಲ ನಾವು ಹೆಚ್ಚಿಗೆ ಬಂಡವಾಳ ಹಾಕ್ಬಿಟ್ಟು ಕೆಲವು ಗೂಡ್ಸ್ ಅನ್ನ ಏನ್ ಪರ್ಚೇಸ್ ಮಾಡ್ತೀವಿ, ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿ ಕೆಲವನ್ನ, ಆಗ ನಾನು 1000 ರೂಪಾಯಿ ಬಂಡವಾಳ ಹಾಕ್ತಂತ ಸಂದರ್ಭದಲ್ಲಿ ನನಗೆ ಲಾಸ್ ಆದಂತ ಸಂದರ್ಭದಲ್ಲಿ ನಾನು ಗ್ರಾಹಕರ ಒಂದು ರಕ್ಷಣಾ ವೇದಿಕೆಗಳಿಗೆ ಹೋಗ್ಬಿಟ್ಟು ನಾನು ನನಗೆ ಆದಂತ ಒಂದು ಲಾಸಿಗೆ ನಾನು ಪರಿಹಾರವನ್ನ ಕೇಳಬಹುದು. ಹಾಗಾಗಿ ಇಲ್ಲಿ ಮೇನ್ ಇದರ ಉದ್ದೇಶನೇ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗಿದೆ. ಅಂದ್ರೆ ಗ್ರಾಹಕರ ಆಸಕ್ತಿಯನ್ನ ರಕ್ಷಣೆ ಮಾಡೋದಾಗಿದೆ. ಟು ಪ್ರಮೋಟ್ ಅಂಡ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್. ಮತ್ತೆ ಇದರ ಉದ್ದೇಶ ಇನ್ನೊಂದೇನಪ್ಪಾ ಅಂದ್ರೆ ಗ್ರಾಹಕರ ಹಕ್ಕುಗಳನ್ನ ಒಂದು ಪ್ರಚಾರ ಮಾಡ್ತಕ್ಕಂಥದ್ದು, ಮತ್ತೆ ಅವರ ಹಕ್ಕುಗಳನ್ನ ಹೇಗೆ ರಕ್ಷಣೆ ಮಾಡ್ತಕ್ಕಂಥದ್ದಾಗಿದೆ. ಟು ಪ್ರಮೋಟ್ ಅಂಡ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಎಷ್ಟೋ ಇವ್ರಿಗೆ ಆ ಗ್ರಾಹಕರ ಕಾಯ್ದೆ ಇದೇನದೇ ಗೊತ್ತಿರೋದಿಲ್ಲ. ಅದಕ್ಕೆ ನೋಡಿ, ಇದರಲ್ಲಿ ಪ್ರಚಾರನ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಗ್ರಾಹಕರ ಕಾಯ್ದೆ ಅನ್ನೋದಿದೆ, ಅದರಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆ ಗ್ರಾಹಕರ ವೇದಿಕೆಯಲ್ಲಿ ಹೋಗಿ ನಮಗೆ ಅದ ನಷ್ಟಕ್ಕೆ ನಾವು ಪರಿಹಾರವನ್ನ ಕೇಳಬಹುದು ಅಂತ ಹೇಳಿ ಅದರ ಬಗ್ಗೆ ಪ್ರಮೋಟ್ ಮಾಡೋದು, ಪ್ರಚಾರವನ್ನ ಮಾಡೋದು, ಮತ್ತೆ ಅವರ ಒಂದು ಹಕ್ಕುಗಳನ್ನ ರಕ್ಷಣೆ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಮೈನ್ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ನೋಡಿ, ಗ್ರಾಹಕರ ಅಲ್ಲಿಗೆ ಹಕ್ಕುಗಳು ಯಾವ್ಯಾವುದು ಅಂತಂದ್ರೆ ರೈಟ್ ಟು ಬಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಿಯಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಬ್ಬ ಗ್ರಾಹಕನಿಗೆ ಇರ್ತಕ್ಕಂಥ ಹಕ್ಕು ಏನಪ್ಪಾ ಅಂದ್ರೆ ಟು ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ಹಜಾರ್ಡಿಯಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಅಂದ್ರೆ ಯಾವುದೇ ಒಂದು ವಸ್ತುಗಳೇನಿದೆ ಅದು ಹಜಾರ್ಡಿಯಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಹಜಾರ್ಡಿಯಸ್ ಅಂದ್ರೆ ತುಂಬಾ ತೊಂದರೆಯನ್ನ ಉಂಟು ಮಾಡ್ತಕ್ಕಂಥದ್ದು, ಅಂದ್ರೆ ಅವನಿಗೆ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಲ್ವಾ. ನನ್ನ ಜೀವಕ್ಕೆ ಆಗ್ಲಿ ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿಗೆ ಆಗ್ಲಿ ಅದು ಅಪಾಯಕಾರಿ ಆಗ್ಬಾರ್ದು. ಆ ರೀತಿಯಾಗಿ ಅಪಾಯಕಾರಿ ಆಗ್ತಾ ಇದ್ರೆ ಅದರ ವಿರುದ್ಧವಾಗಿ ನಾನು ನನ್ನ ರಕ್ಷಣೆಯನ್ನ ಮಾಡ್ಕೋಬಹುದು. ಯಾಕೆಂದ್ರೆ ಇವತ್ತು ಎಷ್ಟೋ ಗೂಡ್ಸ್ ಏನಿದೆ ನಾವು ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಅದು ನನಗೆ ಯಾವುದೇ ರೀತಿಯ ನನ್ನ ಜೀವಕ್ಕೆ ತೊಂದರೆಯನ್ನ ಉಂಟು ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಮೆಡಿಸಿನ್ಸ್ ಅನ್ನ ತಗೊಂಡಾಗ ನನಗೆ ಹೆಡೇಕ್ ಇದೆ ಅಂತನೋ ಅಥವಾ ಬಾಡಿ ಪೇನ್ ಇದೆ ಅಂತನೋ ಅಥವಾ ಇನ್ಯಾವುದೋ ಒಂದು ಉದ್ದೇಶಕ್ಕೆ ನಾನು ಹೋಗಿ ಮೆಡಿಸಿನ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ, ಅದನ್ನ ತಗೊಂಡಿದ್ದೀನಿ ಅಂದ್ರೆ ನನ್ನ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ ತಲೆನೋವಿಗೆ ತಗೊಂಡಿದ್ದೀನಿ ಅಂದ್ರೆ ನನ್ ತಲೆನೋವು ಕಡಿಮೆ ಆಗ್ಬೇಕು. ಅದರ್ವೈಸ್ ಅದನ್ನ ತಗೊಂಡು ಕೆಲವು ಸತಿ ಲಿವರ್ ಫೇಲ್ಯೂರ್ ಆಗುತ್ತೆ, ಕೆಲವು ಟೈಮ್ ಇವನ್ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಮೇ ಬಿ ಇನ್ ಕೇಸ್ ನಾನು ಆ ತರ ಆದಂತ ಸಂದರ್ಭಗಳು ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲಾ ಮೆಡಿಸಿನ್ ಆ ರೀತಿ ಆಗಿರೋದಿಲ್ಲ. ನಾನು ಅದಕ್ಕೆ ತಗೊಂಡಿದ್ದೀನಿ ಅಂದ್ರೆ ನನ್ನ ತಲೆನೋವನ್ನ ಕಡಿಮೆ ಮಾಡುತ್ತೆ. ಆದರೆ ಇನ್ ಕೇಸ್ ಇದನ್ನ ತಗೊಂಡಿದ್ದೀರಾ ಅಂದ್ರೆ ನೀವು ಬೇರೆ ರೀತಿಯ ಸಮಸ್ಯೆಗಳು ನನಗೆ ಆಗ್ಬಾರ್ದು. ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಕೆಲವಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದನ್ನ ನಾವು ಕ್ಯಾನ್ ಏಬಲ್ ಟು ಬೇರ್ ಇಟ್ ಅಲ್ವಾ, ಅದನ್ನ ನಾವು ಬೇರ್ ಮಾಡ್ಬೋದು. ಆದ್ರೆ ಕೆಲವು ಸೈಡ್ ಎಫೆಕ್ಟ್ಸ್ ಏನ್ ಬರುತ್ತೆ ಅದರಿಂದ ನಮ್ ಜೀವಕ್ಕೇನೆ ತೊಂದರೆ ಆಗ್ಬಿಡುತ್ತೆ ಅಲ್ವಾ. ಆ ರೀತಿಯಾಗಿ ತೊಂದರೆ ಆಗ್ಬಾರ್ದು. ಆತರ ಆಯ್ತು ಅಂದ್ರೆ ನೋಡಿ, ಆ ಮೆಡಿಸಿನ್ ನನ್ನ ಬ್ಯಾಚ್ ನಂಬರ್ ಇರುತ್ತೆ, ಮ್ಯಾನುಫ್ಯಾಕ್ಚರರ್ ಯಾರು ಅಂತ ಇರುತ್ತೆ, ಅದೆಲ್ಲಾನು ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆಗ ಅದರಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ವಿರುದ್ಧವಾಗಿ ಕೇಸ್ ಹಾಕಿ ನಾನು ಈ ಗ್ರಾಹಕರ ರಕ್ಷಣಾ ವೇದಿಕೆಯಲ್ಲಿ ನಾನು ಪರಿಹಾರವನ್ನ ಪಡ್ಕೋಬಹುದು.
ಹಾಗಾಗಿ ಆ ಹಕ್ಕು ಅದು ರೈಟ್ ಟು ಬಿ ಪ್ರೊಟೆಕ್ಟೆಡ್, ನಾನು ರಕ್ಷಣೆಯನ್ನ ಮಾಡ್ಕೋಬಹುದು ಯಾವುದರ ವಿರುದ್ಧವಾಗಿ, ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಿಯಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ನೋಡಿ, ನಮ್ಮ ಕೆಲವು ಸತಿ ನಮ್ಮ ಪ್ರಾಪರ್ಟಿಗೂ ತೊಂದರೆ ಆಗ್ಬಾರ್ದು. ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರು ಇನ್ನೊಂದೇನೋ ಅವ್ರ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅವ್ರ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಕೆಲವು ಪ್ರಾಪರ್ಟಿಗೆ ತೊಂದರೆ ಆಗ್ಬಾರ್ದು. ಅದೇ ತರ ನೋಡಿ, ಇವತ್ತು ಎಷ್ಟೋ ಗೂಡ್ಸ್ ಅನ್ನ ನಾವೇನ್ ಪರ್ಚೇಸ್ ಮಾಡ್ತೀವಿ ಅದರಿಂದ ನಮ್ಮ ಪರ್ಪಸ್ ಸರ್ವ್ ಆಗ್ಬೇಕೇ ಹೊರತು ಅದರಿಂದ ಬೇರೆ ರೀತಿಯ ಸಮಸ್ಯೆಗಳು ನನಗೆ ಉಂಟಾಗಬಾರ್ದು. ಸಪೋಸ್ ನೀವೆಲ್ಲೋ ಒಂದು ಪೇಸ್ಟ್ ಅನ್ನ ತಗೊಂಡ್ಬಂದಿದ್ದೀರಾ, ಟೂತ್ ಪೇಸ್ಟ್ ಅನ್ನ ತಗೊಂಡ್ಬಂದಿದ್ದೀರಾ ಅಂದ್ರೇನು ಅದರ ಏಮೇನು ನನ್ನ ಹಲ್ಲುಗಳನ್ನ ಕ್ಲೀನ್ ಮಾಡ್ಬೇಕು ಅಲ್ವಾ. ಇಟ್ ಗಿವ್ಸ್ ದ ಶೈನಿಂಗ್, ಹಲ್ಲುಗಳಿಗೆ ಶೈನಿಂಗ್ ಅನ್ನ ಕೊಡ್ಬೇಕು ಅಥವಾ ಹಲ್ಲುಗಳನ್ನ ಕ್ಲೀನ್ ಮಾಡ್ಬೇಕು. ಅದ್ಬಿಟ್ಟು ಕೆಲವು ಟೈಮ್ ಏನಾಗುತ್ತೆ, ಅದ್ರಲ್ಲಿ ಏನಾದ್ರು ತುಂಬಾ ಕೆಮಿಕಲ್ ಅನ್ನ ಯೂಸ್ ಮಾಡಿ ಜಾಸ್ತಿ ಇದನ್ನ ಯೂಸ್ ಮಾಡಿದಾಗ ಅದನ್ನ ಉಜ್ಬಿಟ್ಟು ಹಲ್ಲುಗಳೆಲ್ಲ ಉದ್ರೋಗ್ಬಿಟ್ರೆ ನೋಡಿ, ಇಟ್ ಈಸ್ ಹಜಾರ್ಡಿಯಸ್ ಅಲ್ವಾ, ಅಪಾಯಕಾರಿ, ನನ್ನ ಜೀವಕ್ಕೆ ಅಪಾಯಕಾರಿ. ಹಜಾರ್ಡಿಯಸ್ ಟು ಮೈ ಲೈಫ್ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ಕೆಲವು ಸತಿ ಯಾವುದೇ ರೀತಿ ನಮ್ಮ ಒಂದು ಪ್ರಾಪರ್ಟಿಗೂ ಸಹ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ. ದೆನ್ ರೈಟ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದಿ quality, quantity, potency, purity, standard and price of goods to protect the consumer against unfair trade practices ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ರೈಟ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದ ಕ್ವಾಲಿಟಿ. ನೋಡಿ, ಅದರ ಕ್ವಾಲಿಟಿ ಬಗ್ಗೆ ನನ್ಗೆ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಆ ಹಕ್ಕಿದೆ ನನಗೆ, ರೈಟ್ ಟು ಬಿ ಇನ್ಫಾರ್ಮ್ಡ್. ನನಗೆ ಯಾವ ಇನ್ನೊಂದು ಹಕ್ಕಿದೆ ಅಂತಂದ್ರೆ, ನನ್ನ ರೈಟ್ ಏನಪ್ಪಾ ಅಂದ್ರೆ ಇನ್ಫಾರ್ಮ್ಡ್ ಅಬೌಟ್ ದ ಕ್ವಾಲಿಟಿ. ನಿಮ್ಗೆ ಅದರ ಕ್ವಾಲಿಟಿ ಬಗ್ಗೆ ಗೊತ್ತಿರ್ಬೇಕು, ಎಂತ ಕ್ವಾಲಿಟಿ ಇದು. ಯಾಕಂದ್ರೆ ಇವತ್ತು ಎಷ್ಟು ಕೆಲವೆಲ್ಲ ಮೋಸ ಏನ್ ಮಾಡ್ತಾರೆ ಅಂದ್ರೆ, ಲೋ ಕ್ವಾಲಿಟಿನ ತಗೊಂಡ್ಬಿಟ್ಟು ಹೈ ಕ್ವಾಲಿಟಿ ಅಂತೇಳಿ ಸೇಲ್ ಮಾಡ್ತಾರೆ. ಆಕ್ಚುಲಿ ಅದು ಒಂದು ಒಳ್ಳೆ ಕ್ವಾಲಿಟಿ ಏನಲ್ಲ, ಆದ್ರೆ ಬೆಲೆ ಮಾತ್ರ ಏನ್ ಹೇಳೋದು, ಹೈ ಕ್ವಾಲಿಟಿ ಆಗಿರ್ತಕ್ಕಂಥ ಬೆಲೆನ ಹೇಳೋದು. ಮತ್ತೆ ಕ್ವಾಂಟಿಟಿ ಬಗ್ಗೆ, ಯಾಕಂದ್ರೆ ಇವತ್ತು ನೋಡಿ ಕ್ವಾಂಟಿಟಿಯಲ್ಲೂ ಅಷ್ಟೇ, ನಾನು 25 kg ತಗೊಂಡಿದ್ದೀನಿ ಅಂದ್ರೆ 25 kg ಅಂತ ಹೇಳ್ಕೊಡ್ತಾರೆ, ಅದನ್ನ ರಿಯಲ್ ಆಗಿ ನಾನು ವೆಯ್ಟ್ ಮಾಡಿದ್ರೆ ಬರೇ 23 kgs ಇರುತ್ತೆ. ಅಂದ್ರೆ 2 kg ನನಗೆ ಮೋಸ ಮಾಡಿಬಿಟ್ಟಿರ್ತಾರೆ. ಆ ರೀತಿಯಾಗಿ ಇರಬಾರ್ದು. ನನ್ ಕೇಳುವ ಹಕ್ಕು ನನಗಿದೆ. ನೋಡಿ, ಇದು ಎಷ್ಟಿದೆ, ಕ್ವಾಲಿಟಿ ಎಷ್ಟಿದೆ, ಇದ್ರ ಕ್ವಾಂಟಿಟಿ ಎಷ್ಟಿದೆ, ಮತ್ತೆ ಇದರ ಪೊಟೆನ್ಸಿ ಅಂದ್ರೆ ಸಾಮರ್ಥ್ಯ ಎಷ್ಟಿದೆ. ಯಾಕಂದ್ರೆ ಇದನ್ನ ತಗೊಂಡಾಗ ನಾವಿಲ್ಲಿ ಅದು ಕೆಲವು ಮೋಟಾರ್ ಇದರಲ್ಲಿ ತಗೊಂಡಾಗ ಪೊಟೆನ್ಸಿಟಿ ಬಗ್ಗೆ ಹೇಳ್ತಾರೆ. ನೋಡಿ, ಇದು ಈ ರೀತಿ ಇಷ್ಟು ಸಾಮರ್ಥ್ಯ ಇದಕ್ಕೆ. ಅಂದ್ರೆ ಕೆಲವು ಮನೆಗೆ ಯೂಸ್ ಮಾಡೋದಾದ್ರೆ ನಾವು ಇದನ್ನ ತಗೊಂತೀವಲ್ಲ, ಮೋಟಾರ್ ಏನಿದೆ ಅದು ಚಿಕ್ಕ ಇದನ್ನೇ ಸಾಕು. ಅದೇ ನೀವು ಇನ್ ಕೇಸ್ ಹೊಲಗಳಲ್ಲಿ ಗದ್ದೆಗಳಲ್ಲಿ ನಾವು ಏನು ಯೂಸ್ ಮಾಡ್ತೀರಾ ಅಂದ್ರೆ ನೀರೆತ್ತುವ ಒಂದು ಪಂಪ್ ನ ನಾವು ಏನು ಯೂಸ್ ಮಾಡ್ತೀವಿ, ಅದರ ಪೊಟೆನ್ಸಿಟಿ ಜಾಸ್ತಿ ಇರಬೇಕಾಗತ್ತೆ. ಹಾಗಾಗಿ ಅದರ ಪೊಟೆನ್ಸಿಟಿ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಹಕ್ಕು ನನ್ಗಿರುತ್ತೆ. ಪೊಟೆನ್ಸಿ, ಪ್ಯೂರಿಟಿ ಮತ್ತೆ ಅದು ನಿಜ ಶುದ್ಧವಾಗಿದ್ಯಾ. ಇವತ್ತು ಎಷ್ಟೋ ಕೆಲವೆಲ್ಲ ಏನಾಗ್ತಾ ಇದೆ ಅಂದ್ರೆ ಪ್ಯೂರಿಟಿ ಅನ್ನೋದೇ ಇರ್ತಾ ಇಲ್ಲ. ಅಂದ್ರೆ ಎಲ್ಲ ಮಿಕ್ಸಿಂಗ್. ನೀವೇನಾದ್ರೂ ತಗೊಳ್ಳಿ, ಅದಕ್ಕೆ ಒಂದು ಲೋ ಕ್ವಾಲಿಟಿ ಆಗಿರ್ತಕ್ಕಂಥದ್ದನ್ನ ಮಿಕ್ಸ್ ಮಾಡ್ಬಿಡೋದು. ಇನ್ನು ಸುಮಾರು ಗೂಡ್ಸ್ ಇವತ್ತು ಸುಮಾರು ನಂಗೆ, ಯಾಕಂದ್ರೆ ಎಷ್ಟೋ ಸತಿ ನಮಗೆ ಪ್ಯೂರ್ ಯಾವುದು ಇಂಪ್ಯೂರ್ ಯಾವುದು ಗೊತ್ತಾಗೋದಿಲ್ಲ. ಆ ಲೆವೆಲ್ಗೆ ಈ ಏನೋ ಅದನ್ನ ಇಂಪ್ಯೂರಿಟಿ ಅನ್ನೋದು ಮಾಡ್ತಾ ಇದ್ದಾರೆ. ಅಂದ್ರೆ ಶುದ್ಧೀಕರಣ ಅಂದ್ರೆ ಶುದ್ಧವಾಗಿರ್ಬೇಕು, ಶುದ್ಧವಾದಂತ ವಸ್ತುಗಳನ್ನ ಕೊಡಬೇಕು, ಆದರೆ ಅದಕ್ಕೆ ಅಶುದ್ಧವಾದದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಅದೇ ಕೇಳತಕ್ಕಂಥ ಹಕ್ಕು ನನಗಿರುತ್ತೆ. ಪ್ಯೂರಿಟಿ ಬಗ್ಗೆ ಮತ್ತೆ ಅದರ ಸ್ಟ್ಯಾಂಡರ್ಡ್ ಬಗ್ಗೆ ಒಳ್ಳೆ ರೀತಿಯಲ್ಲಿ ಇದೆಯೋ ಇಲ್ವಾ ನೋಡಿ. ISO ಅಂತ ಇದೆ. ಹಾಗಾಗಿ ಕೆಲವೆಲ್ಲ ಇವತ್ತೇನಾಗಿದೆ ಅಂದ್ರೆ ನಾವು ಅದನ್ನು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೂ ISI ಮಾರ್ಕ್ ಅಂತ ಇರುತ್ತೆ ನೋಡಿ. ISI ಮಾರ್ಕ್ ಅನ್ನ ನೋಡಿ, ಸ್ಟ್ಯಾಂಡರ್ಡ್ ಆಗಿದ್ಯೋ ಇಲ್ವೋ, ಅದನ್ನ ಸರ್ಟಿಫೈ ಮಾಡಿದಾರೋ ಇಲ್ವೋ ಅಂತೇಳಿ ಕೆಲವು ಸತಿ ನಾನು ಅದನ್ನ ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕಾಗಿ ಬರುತ್ತೆ. ಹಾಗಾಗಿ ಮತ್ತೆ ಅದ್ರ ಪ್ರೈಸಸ್ ಬಗ್ಗೆ ನೋಡಿ, ಸ್ಟ್ಯಾಂಡರ್ಡ್ ಅಂಡ್ ಪ್ರೈಸ್ ಆಫ್ ಗೂಡ್ಸ್ ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಮತ್ತೆ ಪ್ರೈಸ್ ಆಫ್ ಗೂಡ್ಸ್ ಬಗ್ಗೆನೂ ಅಷ್ಟೇ, ಅದ್ರ ಬಗ್ಗೆ ಕೇಳುವ ಹಕ್ಕು ನನಗಿದೆ. ಯಾಕೆಂದ್ರೆ ಇವತ್ತು ಪ್ರೈಸಸ್ ನಾನು ಏನ್ ಪ್ರೈಸ್ ಅನ್ನ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ನ್ಯಾಯ ಸಿಗ್ಬೇಕು. ನಿಮ್ಗೆ ಆಲ್ರೆಡಿ ಹೇಳ್ದೆ ನೋಡಿ, ಕೆಲವೆಲ್ಲ ಪ್ರೈಸಸ್ ಅಷ್ಟು ಇರೋದೇ ಇಲ್ಲ, ಅದ್ರ ಬೆಲೆ ಒಂದು 150 ರೂಪೀಸ್ ಏನೋ ಇರುತ್ತೆ, ಆದ್ರೆ ಇವರು ಒಂದು 450 ರೂಪೀಸ್ ಅಷ್ಟು ಚಾರ್ಜ್ ಮಾಡ್ಬಿಡ್ತಾರೆ ನಮ್ಗೆ.
ಹಾಗಾಗಿ ಅದನ್ನ ನಮ್ಗೆ ಗೊತ್ತಿದ್ದಂತ ಸಂದರ್ಭದಲ್ಲಿ ನಾವು ಕೇಳಬಹುದು ಅದನ್ನ. ಆದ್ರೆ ಇನ್ ಕೇಸ್ ಅವ್ರೇನಾದ್ರು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡಿದ್ದೇ ಆದ್ರೆ, ಅಂದ್ರೆ ಅನ್ಯಾಯ ನೋಡಿ, ಫೇರ್ ಅಂದ್ರೆ ಏನೋ ಗುಡ್ ಅಂತೇಳಿ, ಅನ್ಫೇರ್ ಅಂದ್ರೆ ನ್ಯಾಯಯುತವಾದದ್ದಲ್ಲ ಅಂತೇಳಿ, ಅನ್ಯಾಯಯುತವಾದಂತ ಒಂದು ವ್ಯಾಪಾರವನ್ನ ಮಾಡಿದ್ದೇ ಆದ್ರೆ ಅದರ ವಿರುದ್ಧ ನಾನು ಅದನ್ನ ರಕ್ಷಣೆಯನ್ನ ಮಾಡ್ಕೋಬಹುದು, ಅದನ್ನ ಕೇಳಬಹುದು. ಏಕೆಂದ್ರೆ ಇವತ್ತು ಗ್ರಾಹಕರ ರಕ್ಷಣಾ ವೇದಿಕೆ ಇಲ್ಲದೆ ಇದ್ದಿದ್ರೆ ನೋಡಿ, ನಮ್ಗೆ ಏನೇ ಮಾಡಿದ್ರು ಅಂದ್ರೆ ವ್ಯಾಪಾರಸ್ಥರು ನಮ್ಗೆ ಏನೇ ಮೋಸ ಮಾಡಿದ್ರು ಅದಕ್ಕೆ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ, ಅಥವಾ ನೀನ್ ತಗೊಳ್ಳೇಬೇಡ ಅಂತೇಳಿ. ಇವಾಗ ಯಾಕೆಂದ್ರೆ ತಗೊಂಡ್ ಬಂದ್ಬಿಟ್ಟಿದ್ದೀನಿ, ನಾನು ತಗೊಂಡು ಬಂದೆ. ಯಾಕೆಂದ್ರೆ ಕೆಲವಕ್ಕೆ ತುಂಬಾ ಜಾಸ್ತಿ ಬಂಡವಾಳ ಹಾಕಿರ್ತೀವಿ, ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ತಗೊಂಡ್ ಬಂದಿದ್ದಾಗ ಬಿಡುವಾಗ ನೀನ್ ನೆಕ್ಸ್ಟ್ ಟೈಮ್ ನೀನ್ ತಗೊಳ್ಳೇಬೇಡ ಅಂತಂದ್ರೆ ನನಗೇನು ಲಾಭ ಇಲ್ಲ ಅದ್ರಲ್ಲಿ ಅಲ್ವಾ. ನೆಕ್ಸ್ಟ್ ಟೈಮ್ ನೀನ್ ತಗೋಬೇಡ ಅಂತಂದ್ರೆ ಈಗ ತಗೊಂಡಿರೋದಕ್ಕೆ ನನಗೆ ನ್ಯಾಯ ಬೇಕಲ್ವಾ. ಈಗ ನಾನು ಇಷ್ಟು ಬಂಡವಾಳ ಹಾಕಿದ್ದೀನಿ, ಬಂಡವಾಳ ಹಾಕ್ಬಿಟ್ಟು ಒಂದು ಟೆಲಿವಿಷನ್ ತಗೊಂಡ್ಬಂದಿದ್ದೀನಿ, ಚೆನ್ನಾಗಿರ್ಬೇಕು ಅಂತೇಳಿ ಒಂದು 50,000 ಕೊಟ್ಬಿಟ್ಟು ತುಂಬಾ ದೊಡ್ಡದಾಗಿರ್ತಕ್ಕಂತ ಒಂದು ಟೆಲಿವಿಷನ್ ನ ತಗೊಂಡ್ಬಂದಿದ್ದೀನಿ. ಅದು ನೆಕ್ಸ್ಟ್ ಡೇನೆ ಕೆಟ್ಟೋಗ್ಬಿಟ್ರೆ ನನಗೆ ಏನು ರಕ್ಷಣೆ ಬೇಕು. ನನ್ನ ಒಂದು ಹಣಕ್ಕೆ ನನಗೆ ನ್ಯಾಯಯುತವಾದಂತ ಒಂದು ವಸ್ತುಗಳನ್ನು ನಾನು ತಗೋಬೇಕು. ಆಗ ಆ ರೀತಿಯಾಗಿ ಮೋಸ ಆದಂತ ಒಂದು ಸಂದರ್ಭದಲ್ಲಿ ನಾನು ಗ್ರಾಹಕರ ಒಂದು ರಕ್ಷಣಾ ವೇದಿಕೆಗೆ ಹೋಗಿ ನನಗೆ ಒಂದು ಆದಂತ ಮೋಸಕ್ಕೆ ನಾನು ಪರಿಹಾರವನ್ನ ಪಡಿಬಹುದು. ಇಲ್ಲ ಅಂತಂದ್ರೆ ನೋಡಿ, ಇದು ಇಲ್ದಿದ್ರೆ ನಮ್ಗೆ ಏನೇ ಲಾಸ್ ಆದ್ರೂ ಯಾರು ಕೇಳೋರೇನೆ ಇರ್ತಾ ಇಲ್ಲ. ಅವಾಗೇನ್ ಹೇಳ್ತಾರೆ ಅವರು ವ್ಯಾಪಾರಸ್ಥರು, ನೀನ್ ತಗೊಳ್ಳೇಬೇಡ ಅಂತ. ತಗೊಳ್ಳೇಬೇಡ ಅಂದ್ರೆ ಈಗ ತಗೊಂಡಿರೋದಕ್ಕೆ ನನಗೆ ನ್ಯಾಯ ಸಿಗ್ಬೇಕಲ್ವಾ. ಹಾಗಾಗಿ ಈ ಒಂದು ಕೊಪ್ರ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ದೆನ್ ದ ರೈಟ್ ಟು ಬಿ ಅಶ್ಯೂರ್ಡ್ wherever possible access to an authority of goods at competitive price ಅಂತ. ಮತ್ತೆ ಇದರ ಇನ್ನೊಂದು ಮುಖ್ಯ ಉದ್ದೇಶ ಏನಿದೆ ಅಂತಂದ್ರೆ, ದಿ ರೈಟ್ ಟು ಬಿ ಅಶ್ಯೂರ್ಡ್ ವೆರೆವರ್ ಪಾಸಿಬಲ್ ಅಂದ್ರೆ ಎಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಒಂದು ಅಶ್ಯೂರೆನ್ಸ್ ಅನ್ನ ಕೊಡೋದು. ಅಂದ್ರೆ ಇಂಥದನ್ನ ನೀವು ಗೂಡ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ಏನಾದ್ರು ಅನ್ಯಾಯ ಆಯ್ತು ಅಂದ್ರೆ ನಾವು ನಿಮ್ಮನ್ನ ರಕ್ಷಣೆಯನ್ನ ಮಾಡ್ತೀವಿ ಅಂತ ಹೇಳಿ ಅಲ್ವಾ, ಒಂದು ಶ್ಯೂರಿಟಿ ಕೊಟ್ಟಂಗೆ. ಇದು ಕೊಪ್ರ ಮುಖಾಂತರ ನಾವು ಹೋಯ್ತು ಅಂದ್ರೆ ಒಂದು ರೀತಿಯಲ್ಲಿ ನಮ್ಗೆ ಒಂದ್ ರೀತಿ ಶ್ಯೂರಿಟಿ ಕೊಟ್ಟಂಗೆ. ಅದು ಅಶ್ಯೂರ್ಡ್ ವೆರೆವರ್ ಪಾಸಿಬಲ್ ಅಂತ ಹೇಳಿ ಅಕ್ಸೆಸ್ ಟು ಅನ್ ಅಥಾರಿಟಿ ಆಫ್ ಗುಡ್ಸ್ ಅಟ್ ಕಾಂಪಿಟೇಟಿವ್ ಪ್ರೈಸಸ್ ಅಲ್ವಾ. ನಾವು ಆ ಒಂದು ಅಥಾರಿಟಿ ಏನಿರುತ್ತೆ ಅಂದ್ರೆ ಅಥಾರಿಟಿ ಆಫ್ ಗೂಡ್ಸ್ ಅಂದಾಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅವರನ್ನ ನಾನು ಹೋಗ್ಬಿಟ್ಟು ಕೇಳ್ಬೋದು. ಅಂದ್ರೆ ಇದಕ್ಕೆ ಶ್ಯೂರಿಟಿ ನೋಡಿ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೇನೋ ಒಂದು ಮೋಸ ಆಗಿದೆ, ನನಗೆ ತುಂಬಾನೇ ಅನ್ಯಾಯ ಆಗಿದೆ ಅಂತ ಅಂದಾಗ ನಾವು ಹೋಗಿ ಕೇಳಿದಾಗ ನೀನ್ ಯಾರು ಕೇಳಕ್ಕೆ ಅಂತ ಹೇಳಿ ಅವ್ರು ಕೇಳೋಂಗಿಲ್ಲ. ನನ್ಗೆ ಇಲ್ಲೋ ನನ್ಗೆ ಇಷ್ಟು ಲಾಸ್ ಆಗಿದೆ, ನನ್ಗೆ ಇಷ್ಟು ಕ್ವಾಲಿಟಿನಲ್ಲಿ ಇಷ್ಟು ಕಡಿಮೆ ಇದೆ ನನ್ಗೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಅವ್ರನ್ನ ಕೇಳಿದಾಗ ನೀನ್ ಯಾರು ಕೇಳಕ್ಕೆ ಅಂತ ಹೇಳಿ ಅವ್ರು ನಮ್ಮನ್ನ ಮತ್ತೆ ಕ್ವಶನ್ ಮಾಡೋಗಿಲ್ಲ. ಆದರೆ ಏನು ಈ ಒಂದು ಗ್ರಾಹಕರ ಒಂದು ವೇದಿಕೆ ಅಂತ ಏನ್ ಹೇಳ್ತೀವಿ, ಅಥವಾ ಗ್ರಾಹಕರ ರಕ್ಷಣಾ ಕಾಯ್ದೆ ಅಂದ್ರೆ ಗ್ರಾಹಕರ ರಕ್ಷಣಾ ಕಾಯ್ದೆನಲ್ಲಿನೇ ಗ್ರಾಹಕರ ವೇದಿಕೆ ಅಂತ ಹೇಳಿ ಬರುತ್ತೆ. ಅದು ನಮ್ಮ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ಅಂದ್ರೆ ಗ್ರಾಹಕರ ರಕ್ಷಣಾ ಕಾಯ್ದೆಯ ಮುಖಾಂತರವಾಗಿ ನನಗೆ ಆ ಹಕ್ಕಿರುತ್ತೆ. ನನಗೆ ಏನೇ ಒಂದು ಅನ್ಯಾಯ ಆಗಿದೆ ಅಂದ್ರೆ ನಾನು ಅದನ್ನ ಹೋಗ್ಬಿಟ್ಟು ಅವರನ್ನ ಕೇಳತಕ್ಕಂತ ಹಕ್ಕು ನನಗಿರುತ್ತೆ. ಅವ್ರು ನಂಗೆ ನೀನ್ಯಾರು ಕೇಳೋದಕ್ಕೆ, ನಿಂಗೆ ಇಷ್ಟ ಇದ್ರೆ ತಗೋ ಅಲ್ವಾ, ಇಲ್ಲ ಕಷ್ಟ ಇದ್ರೆ ಬಿಡು ಅಂತ ಹೇಳಿ ಹೇಳೋಂಗಿಲ್ಲ ಅಲ್ವಾ. ಕೆಲಸತಿ ಆ ತರ ಆಗುತ್ತೆ. ಈ ಗ್ರಾಹಕರ ವೇದಿಕೆ ಇಲ್ಲದೆ ಇದ್ದಿದ್ರೆ, ಗ್ರಾಹಕರ ರಕ್ಷಣಾ ಕಾಯ್ದೆ ಇಲ್ಲದೆ ಇದ್ದಿದ್ರೆ ಏನೋ ನೋಡಿ, ನಿಂಗೆ ಇಷ್ಟ ಇದ್ರೆ ತಗೋ, ಇಲ್ಲಿದ್ರೆ ಕಷ್ಟ ಆದ್ರೆ ಬಿಡು, ನೀನ್ ತಗೊಳ್ಳೇ ಬಿಡ ಹೋಗಂತ ಅನ್ಬೋದಿತ್ತು. ಆದರೆ ಗ್ರಾಹಕರ ರಕ್ಷಣಾ ಕಾಯ್ದೆ ಇರೋದ್ರಿಂದ ನೀನ್ ನನಗೆ ಮೋಸ ಮಾಡಿದ್ಯಾ, ಇಷ್ಟು ಮೋಸ ಮಾಡಿದಕ್ಕೆ ನಂಗೆ ಪರಿಹಾರ ಕೊಡು, ಇಲ್ಲದೆ ಇದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬೋದು. Then another main objective is to right to be heard and to be assured that consumer interest will receive due consideration at appropriate forums ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ರೈಟ್ ಟು ಬಿ ಹರ್ಡ್ ಕೇಳಬಹುದು, ನಾನು ಕೇಳಬಹುದು ಅವನ್ನ. ಟು ಬಿ ಅಶ್ಯೂರ್ಡ್ ದಟ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ವಿಲ್ ರಿಸೀವ್ ಡ್ಯೂ ಕನ್ಸಿಡರೇಷನ್ ಅಂದ್ರೆ ಇಲ್ಲಿ ಒಂದು ಗ್ರಾಹಕರ ಒಂದು ಇಂಟ್ರೆಸ್ಟ್ ಏನಿದೆ, ಅವರ ಆಸಕ್ತಿ ಏನಿದೆ, ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದಾರೋ ಇಲ್ವೋ, ಅವರನ್ನ ಪರಿಗಣಿಸಿದಾರೋ ಇಲ್ವೋ ನೋಡಿ, ಡ್ಯೂ ಕನ್ಸಿಡರೇಷನ್ ಪರಿಗಣನೆ ಮಾಡಿದಾರೋ ಇಲ್ವೋ ಅನ್ನೋದನ್ನ ಇಲ್ಲಿ ಕೇಳಬಹುದು.
ಟು ದಟ್ ಅಪ್ರೋಪ್ರಿಯೇಟ್ ಫೋರಮ್ಸ್. ನೋಡಿ ಇದೆಲ್ಲ ನೆಕ್ಸ್ಟ್ ನಿಮ್ಗೆ ವಿಡಿಯೋಸ್ ಅಲ್ಲಿ ಬರುತ್ತೆ. ಫೋರಮ್ಸ್ ಅಂತ ಹೇಳಿ ಬರುತ್ತೆ, ವೇದಿಕೆಗಳು ಅಂತ ಹೇಳ್ತೀವಿ. ರಕ್ಷಣಾ ಅಂದ್ರೆ ಇಲ್ಲಿ ಫೋರಮ್ಸ್ ಅನ್ನೋದು ಏನಾಗಿದೆ ಅಂದ್ರೆ ಡಿಸ್ಟಿಕ್, ಸ್ಟೇಟ್ ಅಂಡ್ ಸೆಂಟ್ರಲ್ ಅಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನನಗೇನಾದ್ರೂ ಲಾಸ್ ಆಗಿದೆ ಅಂತಂದ್ರೆ ಅದ್ರ ಅಮೌಂಟಿನ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಲಕ್ಷ ಲಾಸ್ ಆಗಿದೆ ನನಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನನಗೆ ಏನಾದ್ರೂ 20 lakhs ಒಳಗಡೆ ಇದ್ರೆ ನಾನು ಏನು ಜಿಲ್ಲಾ ಒಂದು ಲೆವೆಲ್ ಅಲ್ಲಿ ಅಂದ್ರೆ ಡಿಸ್ಟಿಕ್ ಲೆವೆಲ್ ಅಂತ ಹೇಳ್ತೀವಿ ನಾವು ಇಲ್ಲಿ, ಡಿಸ್ಟಿಕ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರಮ್ಸ್ ಅಂತ ಹೇಳಿ ಇರುತ್ತೆ, ಪ್ರೊಟೆಕ್ಷನ್ ಕೌನ್ಸಿಲ್ಸ್ ಅಂತ ಹೇಳ್ತೀವಿ. ಗ್ರಾಹಕರ ರಕ್ಷಣಾ ವೇದಿಕೆಗಳಲ್ಲಿ ಹೋಗ್ಬಿಟ್ಟು ನಾನು ರಕ್ಷಣೆ ನನಗೆ ಆಗಿರ್ತಕ್ಕಂತ ಒಂದು ಲಾಸ್ ಅನ್ನ ನಾನು ಅದರಿಂದ ನನಗೆ ಪರಿಹಾರವನ್ನ ಪಡ್ಕೋಬಹುದು. ದ ರೈಟ್ ಟು seek redressal against unfair trade practices or unscrupulous exploitation of consumers. Right to seek redressal. ರಿಡ್ರೆಸಲ್ ಅಂದ್ರೆ ಪರಿಹಾರ. ನೋಡಿ ಪರಿಹಾರವನ್ನ ಪಡ್ಕೊಳ್ಬಹುದು, ಪಡ್ಕೊಳ್ಳೋ ಹಕ್ಕು ನನಗಿದೆ. ಎಗೇನೆಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಲ್ರೆಡಿ ಬಂದಿತ್ತು. ಏನಾದ್ರೂ ಅವ್ರು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ಅನ್ಯಾಯವಾದಂತ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರೆ, ಅಥವಾ ಅನ್ಸ್ಕ್ರಿಪ್ಲೆಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಅನ್ಸ್ಕ್ರಿಪ್ಲೆಸ್ ಅಂದ್ರೆ ಇಲ್ಲಿ ಅನೀತಿ ಅಂತ ಹೇಳ್ತಿರಲ್ಲ, ಹಾಗೆ ಅಂದ್ರೆ ಅವ್ರ ಮನ್ಸೋ ಇಷ್ಟವಾಗಿ ನಾನು ಮಾಡೋದೇ ಹಿಂಗೆ ಅನ್ನೋ ತರ. ಅಂದ್ರೆ ಇವಾಗ ತುಂಬಾನೇ ಕೆಲವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಯಾವ್ಯಾವ್ದೋ ಕ್ವಾಲಿಟಿ ತುಂಬಾ ಲೋ ಕ್ವಾಲಿಟಿಯನ್ನ ಮಿಕ್ಸ್ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಅದು ನಮ್ಗೆ ತುಂಬಾನೇ ತೊಂದರೆ ಆಗತ್ತೆ. ಆ ಸಂದರ್ಭದಲ್ಲಿ ನಾನು ಅವರಿಂದ ಯಾಕೆಂದ್ರೆ ಅದನ್ನ ನಾವು ಇವತ್ತು ಲ್ಯಾಬ್ಗೆ ಕೊಡ್ಬೋದು, ಲ್ಯಾಬ್ಗೆ ಟೆಸ್ಟ್ ಮಾಡಿಸುವಂತ ಸಂದರ್ಭದಲ್ಲಿ ಅವರೆಲ್ಲ ಇದನ್ನ ಟೆಸ್ಟ್ ಮಾಡಿದೀನಿ ಅಂತ ಹೇಳಿ ಅದಕ್ಕೆಲ್ಲಾನು ಒಂದು ಎವಿಡೆನ್ಸಸ್ ಇರುತ್ತೆ, ಅವರೆಲ್ಲ ಸಿಗ್ನೇಚರ್ ಆಗಿ ಕೊಟ್ಟಿರ್ತಾರೆ. ಆಗ ಅದನ್ನ ನಾವು ತಗೊಂಡೋಗ್ಬಿಟ್ಟು ನೋಡು, ನೀವು ಸೇಲ್ ಮಾಡಿರ್ತಕ್ಕಂಥ ಗೂಡ್ಸ್ ಏನಿದೆ ಇದರಿಂದ ತುಂಬಾನೇ ನನ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಏನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ದಾರೆ, ಅಂದ್ರೆ ನಾವೇನು ತುಳಿತಕ್ಕೆ ಒಳಗಾಗಿರ್ತೀವಿ ಅದರ ವಿರುದ್ಧವಾಗಿ ನಾವು ರಕ್ಷಣೆಯನ್ನ ಇಲ್ಲಿ ಪಡಿಬಹುದು. ಯಾಕೆಂದ್ರೆ ನೋಡಿ ಇವತ್ತು ಅನ್ಸ್ಕ್ರಿಪ್ಲೆಸ್ ಅಂತ ಹೇಳ್ತೀವಿ, ಅನೀತಿ. ಇವಾಗ ನಾನು ಲಾಭ ಮಾಡ್ಕೋಬೇಕು, ನನಗೆ ಲಾಭ ಬೇಕು, ಆದ್ರೆ ಗ್ರಾಹಕನಿಗೆ ನಾನು ಏನು ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೀನಿ, ಅವ್ನಿಗೆ ಏನಾದ್ರೂ ಅದ್ ತಗೊಂಡೇ ಅದನ್ನ ಕೊಂಡ್ಕೊಂಡಂತ ಒಬ್ಬ ಗ್ರಾಹಕ ಏನಾದ್ರೂ ಹಾಕೊಂಡು ಹೋಗ್ಲಿ, ನನ್ಗೇನು ಅನ್ನೋ ರೀತಿಯಲ್ಲಿ ಇರಬಾರ್ದು ಅಲ್ವಾ. ನಾನು ಮಾಡಿದಂತ ಒಂದು ಗೂಡ್ಸ್ ಏನಿದೆ ಗ್ರಾಹಕನಿಗೆ ಅದರಿಂದ ಅನುಕೂಲ ಆಗ್ಬೇಕೇ ಹೊರತು ಅದರಿಂದ ಅವನು ಏನಾದ್ರೂ ಹಾಕೊಂಡು ಹೋಗ್ಲಿ, ಅವ್ನು ಸತ್ತು ಹೋಗ್ಲಿ, ಅಥವಾ ಅವನಿಗೆ ಅದೇ ರೀತಿಯ ತೊಂದರೆಗಳಾಗ್ಲಿ, ನನಗೇನಾಗ್ಬೇಕು ಅನ್ನೋ ರೀತಿ ಏನಾದ್ರು ಇದ್ದ ಅಂದ್ರೆ ಅದರ ವಿರುದ್ಧವಾಗಿ ನಾವು ಪರಿಹಾರವನ್ನ ಪಡ್ಕೋಬಹುದು. ಎಷ್ಟೋ ಸತಿ ನಾವು ತುಳಿತಕ್ಕೆ ಒಳಗಾಗಿರ್ತೀವಿ. ಇದಿಲ್ಲದೆ ಇದ್ರೆ, ಗ್ರಾಹಕರ ರಕ್ಷಣೆ ಕಾಯ್ದೆ ಇಲ್ಲದೆ ಇದ್ರೆ ತುಂಬಾ ಒಬ್ಬ ವ್ಯಾಪಾರಸ್ಥರು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು. ಆದ್ರೆ ಇದಿರೋದ್ರಿಂದ ಇದರ ಮೇನ್ ಉದ್ದೇಶನೇ ಒಬ್ಬ ಗ್ರಾಹಕರನ್ನ ರಕ್ಷಣೆ ಮಾಡೋದಾಗಿದೆ. ಅವ್ರಿಗೆ ಅಂದ್ರೆ ಈ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ನೀನ್ ಮೋಸ ಮಾಡ್ತಾ ಇದೀಯ, ನನ್ಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾ ಇದೀಯಾ ಅಂದ್ರೆ ನಾವು ಕ್ಲೈಮ್ ಮಾಡ್ಬೋದು. ನೀನ್ ತುಂಬಾನೇ ಜಾಸ್ತಿ ಚಾರ್ಜ್ ಮಾಡ್ತಿದ್ಯಾ, ಇದು ಅಷ್ಟು ಬೆಲೆ ಇಲ್ಲ ಅದು, ಅದಕ್ಕೆ ಹಾಗಾಗಿ ನನಗೆ ಲಾಸ್ ನನಗೆ ವಾಪಸ್ ಕೊಡು, ನನ್ಗಾಗಿದಂತ ಲಾಸ್ ನನಗೆ ಕಟ್ಕೊಡು ಅಂತ ಹೇಳಿ ನೀನ್ ಕೇಳಬಹುದು. ದೆನ್ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ಮತ್ತೆ ಇದರ ಇನ್ನೊಂದು ಉದ್ದೇಶ ಏನಾಗಿದೆ ಅಂದ್ರೆ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ನೋಡಿ ಕನ್ಸ್ಯೂಮರ್ಗೆ ಎಜುಕೇಶನ್ ಅನ್ನ ಕೊಡೋದು, ಶಿಕ್ಷಣವನ್ನ ಕೊಡೋದು. ಯಾಕೆಂದ್ರೆ ಇವತ್ತು ಮೇನ್ ಇರೋದೇ ಅದೇ ಇಂಪಾರ್ಟೆಂಟ್. ನೋಡಿ ಶಿಕ್ಷಣ ನಮ್ಗಿಲ್ಲ ಅಂತಂದ್ರೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಯಾವುದೇ ಒಂದು ಗೂಡ್ಸ್ ಇದೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಂತಂದ್ರೆ ನನಗೆ ಬೆಲೆಗೆ ಎಷ್ಟಿದೆ ಗೊತ್ತಿಲ್ಲ, ಅದ್ರ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ, ಆಗ ನನಗೆ ಮೋಸ ಹೋಗ್ತೀನಿ. ಅದಕ್ಕೆ ನೋಡಿ ಲೆಟ್ ದ ಕನ್ಸ್ಯೂಮರ್ ಬಿವೇರ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ಇಲ್ಲಿ ಕೇವಿಯಟ್ ಎಂಪ್ಟರ್ ಅಂತ, ಅಂದ್ರೆ ಗ್ರಾಹಕರಾದಂತ ನಾವು ನಮಗೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇವತ್ತು ನಾನೆಲ್ಲ ಹೊರಗಡೆ ಹೋಗಿದ್ದೀನಿ, ಒಂದು ಸಾಮಾನು ತಗೊಂಡಿದ್ದೀನಿ ಅಂದ್ರೆ ಅದ್ರ ಬೆಲೆ ಎಷ್ಟಿದೆ ಅನ್ನೋದು ನಾನು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ರೆ ತುಂಬಾ ಈಸಿ ಆಗತ್ತೆ. ನನ್ ಕೇಳೋವಾಗ ನಾನು ಕೇಳ್ಬೋದು, ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಮೋಸಕ್ಕೆ ಒಳಗಾಗ್ತೀನಿ. ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅಗೈನ್ ಅಂದ್ರೆ ಇಲ್ಲಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ವಿರುದ್ಧವಾಗಿ ಗ್ರಾಹಕರನ್ನು ರಕ್ಷಣೆ ಮಾಡೋದು. ಟು ಸೆಟ್ ಅಪ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್. ನೋಡಿ ಇದರ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಟು ಸೆಟ್ ಅಪ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ಸ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಮತ್ತೆ ಸೆಂಟ್ರಲ್ ಅಲ್ಲಿ ಇರ್ಬೋದು ಅಥವಾ ಸ್ಟೇಟ್ ಅಲ್ಲಿ ಇರ್ಬೋದು. ಟು ಪ್ರೊವೈಡ್ ಸ್ಪೀಡಿ ಅಂಡ್ ಸಿಂಪಲ್ ರಿಡ್ರೆಸಲ್ ಟು ಕನ್ಸ್ಯೂಮರ್ ಡಿಸ್ಪ್ಯೂಟ್ ಬೈ ಗಿವಿಂಗ್ ರಿಲೀಫ್ಸ್ ದೆನ್ ಕಾಂಪನ್ಸೇಷನ್ ಟು ಕನ್ಸ್ಯೂಮರ್ಸ್.
ಟು ಪ್ರೊವೈಡ್ ಸ್ಪೀಡಿ ಅಂಡ್ ಸಿಂಪಲ್ ರಿಡ್ರಸಲ್. ಬೇಗ ಒಂದು ಇದರಲ್ಲಿ ಗ್ರಾಹಕರ ರಕ್ಷಣಾ ಒಂದು ಕಾಯ್ದೆಯ ಮುಖಾಂತರ ಹೋದಂತ ಸಂದರ್ಭದಲ್ಲಿ ನಮ್ಗೆ ಪರಿಹಾರಗಳು ಸಿಗುತ್ತೆ. ಅಂದ್ರೆ ಅಷ್ಟು, ಯಾಕಂದ್ರೆ ಇವತ್ತು ಹೇಗಪ್ಪ ಆಗದಂದ್ರೆ ಕೆಲವು ಅಂದ್ರೆ ಸಿವಿಲ್ ಇದಕ್ಕೆ ಹೋಯ್ತು ಅಂತಂದ್ರೆ ಕೆಲವು ಸತಿ ವರ್ಷಗಟ್ಲೆ ಎಳೆದು ಬಿಡುತ್ತೆ. ವರ್ಷಗಟ್ಲೆ ಎಳೆದ್ರೆ ಅವ್ನು ಹಾಕದವನೇ ಬದುಕಿರಲ್ಲ ಎಷ್ಟೋ ಸತಿ. ಅಂದ್ರೆ ಇಲ್ಲಿ ಕೋರ್ಟ್ಗೆ ಓಡಾಡಿ ಹಾಕ್ತಾನೆ ಹೊಟ್ಟೋಗ್ಬಿಡ್ತಾನೆ. ಆ ರೀತಿ ಆಗೋದಿಲ್ಲ. ಇಲ್ಲಿ ಸ್ಪೀಡಿ ರಿಕವರಿ ಸಿಗುತ್ತೆ. ಸಿಂಪಲ್ ರಿಡ್ರಸಲ್ ಟು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ಗೆ ಆಗ್ತಕ್ಕಂತ ಒಂದು ಜಗಳಗಳೇನಿರುತ್ತೆ ಅಂದ್ರೆ ಜಗಳ ಅಂದಾಗಿಲ್ಲ ಏನಾಗುತ್ತೆ, ನನಗೆ ಮೋಸ ಆಗಿದೆ, ನಾನು ಇವತ್ತೊಂದು ಟೆಲಿವಿಷನ್ ತಗೊಂಬಂದಿದ್ದೀನಿ 50,000 ಕೊಟ್ಟು, ನಂಗೆ ನಾಳೆನೇ ಇದು ಕೆಲಸ ಮಾಡ್ತಿಲ್ಲ, ನಾನು ಹೋಗಿ ಕೇಳಿದೆ, ನಂಗೆ ಅದು ಗೊತ್ತಿಲ್ಲ ಹೋಗು ಅಂತಂದ್ರು. ಆಗ ನನ್ನ ಹತ್ರ ರಿಸಿಪ್ಟ್ಸ್ ಇದೆ. ಮೇನ್ ಏನಪ್ಪಾ ಅಂದ್ರೆ ರಿಸಿಪ್ಟ್ ಇರಬೇಕು. ಆದ್ರೆ ರಿಸಿಪ್ಟ್ ಅನ್ನ ನಾನು ಸರಿಯಾಗಿ ಚೆನ್ನಾಗಿ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ನನ್ನ ಹತ್ರ ಇತ್ತು ಅಂದ್ರೆ ಅದನ್ನ ತಗೊಂಡೋಗ್ಬಿಟ್ಟು ನಾನು ಕೋರ್ಟ್ಗೆ ಹೋಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ಸ್ಗೆ ಹೋಗಿ ನನಗೆ ರಕ್ಷಣೆಯನ್ನ ಕೇಳಬಹುದು, ಅದರ ಒಂದು ಪರಿಹಾರವನ್ನ ಕೇಳಬಹುದು. ನೋಡಿ, ಗಿವಿಂಗ್ ರಿಲೀಫ್ಸ್ ಅಂದಾಗ ಇನ್ ಕೇಸ್ ನೋಡಿ ವಾರಂಟಿ ಕೊಟ್ಟಿರ್ತಾರೆ, ವಾರಂಟಿ ಪ್ರಕಾರ ನಡ್ಕೊಂಡಿರಲ್ಲ, ಅವಾಗ ಕೋರ್ಟ್ ಡೈರೆಕ್ಟ್ ಮಾಡ್ತಾರೆ ಕಂಪನಿಯವ್ರಿಗೆ ವಾರಂಟಿ ಪ್ರಕಾರ ನಡ್ಕೊಳ್ಳಿ ಅಂತೇಳಿ. ಇಲ್ಲ ಅಂದ್ರೆ ಆ ಗೂಡ್ಸ್ ಎಷ್ಟು ದುಡ್ಡು ಆಗಿದೆ ಅಷ್ಟು ಕೊಡಿ ಅಂತೇಳಿ. ನೋಡಿ, ಕಾಂಪನ್ಸೇಷನ್ ಟು ಕನ್ಸ್ಯೂಮರ್ಸ್, ಅದಕ್ಕೆ ಏನು ಕಾಂಪನ್ಸೇಷನ್ ಇದೆ ಆ ಕಾಂಪನ್ಸೇಷನ್ ಅನ್ನ ಕೊಡಿ ಅಂತ ಆದ್ರೂ ಕೇಳ್ತಾರೆ. ಇಷ್ಟು ಕನ್ಸ್ಯೂಮರ್ಸ್ ಇದರ ಒಂದು ಆಬ್ಜೆಕ್ಟಿವ್ ಆಗಿದೆ. ಆಬ್ಜೆಕ್ಟಿವ್ ಆಫ್ ಕೊಪ್ರಾ, ಯಾಕೆ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಇದರ ಒಂದು ಉದ್ದೇಶಗಳಾಗಿರುತ್ತೆ. ದೆನ್ ಇದರ ವ್ಯಾಪ್ತಿಯನ್ನ ನೋಡೋದಾದ್ರೆ ಸ್ಕೋಪ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986, ಮೇನ್ ಇದರ ವ್ಯಾಪ್ತಿ ಏನಪ್ಪಾ ಅಂದ್ರೆ ದ ಆಕ್ಟ್ ಏಮ್ಸ್ ಅಟ್ ಬೆಟರ್ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ಇಂಟ್ರೆಸ್ಟ್. ಅದರ ವ್ಯಾಪ್ತಿ ಏನು, ಗ್ರಾಹಕರ ಒಂದು ಆಸಕ್ತಿಯನ್ನ ರಕ್ಷಣೆ ಮಾಡೋದೇ ಇದರ ಮುಖ್ಯವಾದ ಒಂದು ವ್ಯಾಪ್ತಿ. ಈ ವ್ಯಾಪ್ತಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಇದರ ವ್ಯಾಪ್ತಿ ಅಂದ್ರೆ ಗ್ರಾಹಕನಿಗಿರ್ತಕ್ಕಂಥ ಆಸಕ್ತಿಯನ್ನ ರಕ್ಷಣೆ ಮಾಡೋದೇ ಮೇನ್ ಇದ್ರದ್ದು ವ್ಯಾಪ್ತಿ. ಅಂದ್ರೆ ಇವತ್ತು ಹೇಳಿದೆ ನೋಡಿ, ಆಲ್ರೆಡಿ ಸುಮಾರು ಕೆಲವೆಲ್ಲ ನಾವು ಮಿಷನರೀಸ್ ಅನ್ನ ತಗೊಂಡಾಗ ಅದ್ರ ಇನ್ನ ಒಂದು 20 lakhs ಇರ್ಬೋದು, ಅಥವಾ 25 lakhs ಇರ್ಬೋದು, 30 lakhs ಇರ್ಬೋದು ತಗೊಂಡಿರ್ತೀನಿ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಗ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ ನೋಡಿ, ಅಪ್ ಟು 20 lakhs ವರ್ಗ ಆದ್ರೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ಬೋದು. ಮೋರ್ ದೆನ್ 20 lakhs ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಇರುತ್ತೆ ಅದು. ಆ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಇರ್ತಕ್ಕಂತ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರಮ್ಸ್ಗೆ ಹೋಗ್ಬಿಟ್ಟು ನಾನು ರಕ್ಷಣೆಯನ್ನ ಪಡ್ಕೋಬಹುದು, ಕೇಳ್ಬೋದು. ನನಗೆ ಇಷ್ಟು ಲಾಸ್ ಆಗಿದೆ, ಇದರಿಂದ ನನಗೆ ಅದನ್ನ ವಾಪಸ್ಸನ್ನ ಕಟ್ಕೊಡಕ್ಕೆ ಕಂಪನಿಯವ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಗ್ರಾಹಕರನ್ನು ರಕ್ಷಣೆ ಮಾಡೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಅಂದ್ರೆ ಸ್ಕೋಪ್ ಅದೇ, ವ್ಯಾಪ್ತಿನೂ ಅದ ಇನ್ಕ್ಲೂಡ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ಸ್ಯೂಮರ್ ಕೌನ್ಸಿಲ್ಸ್ ಅಂಡ್ ಅದರ್ ಅಥಾರಿಟೀಸ್ ಫಾರ್ ಸೆಟ್ಲ್ಮೆಂಟ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್. ಇಲ್ಲಿ ಕನ್ಸ್ಯೂಮರ್ ಕೌನ್ಸಿಲ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು, ಇದರ ಒಂದು ವ್ಯಾಪ್ತಿ ಏನಪ್ಪಾ ಅಂದ್ರೆ ಕನ್ಸ್ಯೂಮರ್ ಕೌನ್ಸಿಲ್ಸ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಅಥಾರಿಟೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಅಧಿಕಾರಿಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಅವರ ಒಂದು ಸಮಸ್ಯೆಗಳನ್ನ ಪರಿಹಾರವನ್ನು ಕೊಡಿಸ್ಕೊಡ್ಬೇಕು, ಅದಕ್ಕೆ ಒಂದು ಸೆಟ್ಲ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ. Then protection of consumer rights being of utmost importance, the aims of the act is protect the same ಅಂತ ಹೇಳ್ತೀವಿ. ನೋಡಿ, ಇದರ ಮುಖ್ಯ ಉದ್ದೇಶನೂ ಅಷ್ಟೇ, ಅವರ ರಕ್ಷಣೆಯನ್ನ ಮಾಡಬೇಕು, ಗ್ರಾಹಕರಿಗಾಗಿರ್ತಕ್ಕಂಥ ಒಂದು ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು. ಅದು ತುಂಬಾನೇ ಮುಖ್ಯ ಉದ್ದೇಶ ಆಗಿದೆ ಇದ್ರದ್ದು. ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾರೆ. ಇದರ ವ್ಯಾಪ್ತಿನೂ ಅದೇ, ಗ್ರಾಹಕನ ಒಂದು ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡಬೇಕು ಅಂತೇಳಿ. ದೆನ್ the quasi-judicial authorities under the Act adhere to the principles of natural justice in awarding compensation to the consumers. ಇಲ್ಲಿ quasi-judicial authorities ಅಂತ ಹೇಳ್ತೀವಿ ನಾವು. ಇಲ್ಲಿ ಕ್ವಾಜಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಬ್ ರೂಲ್ಸ್ ಅಂತ ಹೇಳ್ತೀವಲ್ಲ, ಸಬ್ ಅಥಾರಿಟಿ ಅಂತ ಹೇಳಿ. ಅಂದ್ರೆ ಇಲ್ಲಿ ನೀವು ಕೋರ್ಟ್ಗಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಏನಾಗುತ್ತೆ, 3 ರೀತಿಯಲ್ಲಿದೆ ನೋಡಿ. ಕ್ವಾಶಿಯಿಂದ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ನನಗೇನಾದ್ರೆ ಅಪ್ ಟು 20 lakhs ವರ್ಗಾದ್ರೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ತೀನಿ. ಜಾಸ್ತಿ ಇದೆ ಅಂದ್ರೆ 20 lakhs ಟು ಅಪ್ ಟು 1 crore ಆಗಿ ನನಗೆ ತುಂಬಾ ಲಾಸ್ ಜಾಸ್ತಿ ಆಗಿದೆ ಅಂದ್ರೆ ನಾನು ಸ್ಟೇಟ್ ಲೆವೆಲ್ಗೆ ಹೋಗ್ಬೋದು. ಇನ್ನ ನನಗೆ ಜಾಸ್ತಿ ಇದೆ, ತುಂಬಾ ಕೋಟಿಗಟ್ಲೆ ಜಾಸ್ತಿ ಲಾಸ್ ಆಗಿದೆ ಅಂತಂದ್ರೆ ನಾವು ಸೆಂಟ್ರಲ್ ಲೆವೆಲ್ಗೆ ಹೋಗ್ತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸತಿ ನನಗೆ ಏನು 1-5-6 ಲಕ್ಷ ಲಾಸ್ ಆಗಿದೆ ಅಂದ್ರೆ ಕನ್ಸರ್ನ್ ಆ ಜಿಲ್ಲೆ ಏನಿರುತ್ತೆ, ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಅಂತ ನಾವೇನ್ ಹೇಳ್ತೀವಿ, ಅಥಾರಿಟೀಸ್ ಅಲ್ಲಿ ಹೋಗ್ಬೋದು ನಾವು. ಒಂದೇ ಸತಿ ಹೈಯರ್ ಅಥಾರಿಟೀಸ್ ಹೋಗ್ಬೇಕು ಅವಶ್ಯಕತೆ ಇಲ್ಲ.
ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಕ್ವಾಸಿ ಜುಡಿಷಿಯಲ್ ಅದನ್ನ ನಾವು ಇಲ್ಲಿ ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್ ಅಂತ ಹೇಳ್ತೀವಿ. ಅವರು ಏನು ರಕ್ಷಣೆಯನ್ನ ಮಾಡಬೇಕು ಅದಕ್ಕೆ ಬದ್ಧರಾಗಿರ್ತಾರೆ. ನ್ಯಾಯವನ್ನ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಅವ್ರಿಗೆ ನ್ಯಾಚುರಲ್ ಆಗಿ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಬೇಕು, ಕಾಂಪನ್ಸೇಷನ್ ನ ಗ್ರಾಹಕರಿಗೆ ಕೊಡಿಸ್ಕೊಡ್ಬೇಕಾಗುತ್ತೆ. ಇಷ್ಟು ಇದರ ವ್ಯಾಪ್ತಿ ಆಗಿದೆ. ಇದರ ವ್ಯಾಪ್ತಿ ಮುಖ್ಯ ವ್ಯಾಪ್ತಿನೇ ಇದು. ಇನ್ನು ಗ್ರಾಹಕರ ಒಂದು ರಕ್ಷಣೆಯನ್ನ ಮಾಡೋದು, ಗ್ರಾಹಕರಿಗೆ ಪರಿಹಾರವನ್ನ ಕೊಡಿಸ್ಕೊಡೋದು. ದೆನ್ ಕನ್ಕ್ಲೂಷನ್ ಹೇಳೋದಾದ್ರೆ ನೋಡಿ, ಕನ್ಸ್ಯೂಮರ್ಸ್ ದ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಅಂತ ಹೇಳ್ತೀವಿ. ಇವತ್ತು ಗ್ರಾಹಕರೇನಿದ್ದಾರೆ, ಗ್ರಾಹಕರೇ ಮುಖ್ಯವಾಗಿ ಒಂದು ದೇಶದ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗ್ರಾಹಕರು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನೋಡಿ, ಗ್ರಾಹಕರಿದ್ದಾರೆ ಅಂದ್ರೆ ಗ್ರಾಹಕರು ವಸ್ತುಗಳನ್ನ ಕೊಂಡ್ಕೊಂತಾರೆ. ವಸ್ತುಗಳನ್ನ ಕೊಂಡ್ಕೊಂತು ಅಂದ್ರೆ ವ್ಯಾಪಾರಸ್ಥಿಗೆ ವ್ಯಾಪಾರ ಆಗುತ್ತೆ. ಅವ್ರಿಗೆ ವ್ಯಾಪಾರ ಆಯ್ತು ಅಂತಂದ್ರೆ ಅವ್ರಿಗೆ ಆದಾಯ ಬರುತ್ತೆ. ಅವ್ರಿಗೆ ಆದಾಯ ಬಂತು ಅಂದ್ರೆ ಅವ್ರು ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಕಟ್ತು ಅಂದ್ರೆ ಗೌರ್ಮೆಂಟ್ಗೆ ಇನ್ಕಮ್ ಬರುತ್ತೆ. ಗೌರ್ಮೆಂಟ್ಗೆ ಇನ್ಕಮ್ ಬಂದಿದೆ ಅಂದ್ರೆ ಅವರು ಸೊಸೈಟಿಗೆ ಒಂದು ಅನುಕೂಲಕರವಾದಂತ ಒಂದು ಕೆಲಸಗಳು, ಅಂದ್ರೆ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಒಂದು ಸಮಾಜಕ್ಕೆ ಒಂದು ಅನುಕೂಲಕರವಾದಂತಹ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಇವತ್ತು ಒಂದಕ್ಕೊಂದು ಚೈನ್ ಲಿಂಕ್ ನೋಡಿ. ಇವತ್ತು ಕೊರೋನಾ ಪೀರಿಯಡ್ ಅಲ್ಲಿ ಏನಾಗಿದೆ, ಬರ್ತಾ ಯಾಕಂದ್ರೆ ಹೊರಗಡೆ ಹೋಯ್ತು ಅಂದ್ರೆ ಜನಗಳಿಗೆ ಎಲ್ಲಿ ವೈರಸ್ ಬರುತ್ತೆ, ನಂಗೆ ಅಟ್ಯಾಕ್ ಆಗುತ್ತೆ ಅಂತೇಳಿ ಗೌರ್ಮೆಂಟ್ ಅವರು ಸಹ ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಟೈಮಿಂಗ್ ಲಿಮಿಟೇಷನ್ ಮಾಡಿದ್ದಾರೆ. ಸೊ ಹೊರಗಡೆ ಹೋಗೋದಿಲ್ಲ ಅಂದ್ರೆ ವ್ಯಾಪಾರ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಆಗುತ್ತೆ, ಮೊದ್ಲಿರೋ ತರ ವ್ಯಾಪಾರ ಆಗ್ತಿಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ವ್ಯಾಪಾರ ಆದ್ರೆ ಅಲ್ವಾ ಟ್ಯಾಕ್ಸ್ ಆಗೋದು. ಯಾಕಂದ್ರೆ ಇವತ್ತು ನೋಡಿ, ಎಲ್ಲಿಂದ ಹೋದ್ರು ನಾವ್ ಏನೇ ತಗೊಂಡ್ರು ಕೆಲವಕ್ಕೆಲ್ಲ GST ಇದೆ. GST ಪರ್ಚೇಸ್ ಮಾಡಿದ್ರೆ ಅಲ್ವಾ GST ಕಟ್ಟೋದು. ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟೋದು ಅಥವಾ ನಾವು ಟ್ಯಾಕ್ಸ್ ಪೇ ಮಾಡೋದು. ಪರ್ಚೇಸ್ ಮಾಡದೇ ಇಲ್ಲದೆ ಇದ್ದಾಗ ಏನಾಗುತ್ತೆ, ಒಂದು ಎಕಾನಮಿ ಅನ್ನೋದು ಅಲ್ವಾ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಗ್ರಾಹಕರೇ ಒಂದು ಇವತ್ತು ಎಕಾನಮಿ ಡೆವಲಪ್ ಆಗೋದಕ್ಕೆ ಮೇನ್ ರೆಸ್ಪಾನ್ಸಿಬಲ್ ಅಂತ ಹೇಳ್ಬೋದು ಅವರು. ಹಾಗಾಗಿ ಅವರ ಒಂದು ಏನು ಆಸಕ್ತಿಯನ್ನ ರಕ್ಷಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೇರ್ ಇಂಟ್ರೆಸ್ಟ್ ಇಸ್ ಟು ಬಿ ಪ್ರೊಟೆಕ್ಟೆಡ್ ಥ್ರೂ ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತೀವಿ. ಗ್ರಾಹಕರ ರಕ್ಷಣಾ ಒಂದು ಕಾಯ್ದೆ ಮುಖಾಂತರ ಅವರನ್ನ ನಾವು ರಕ್ಷಣೆಯನ್ನ ಮಾಡಬೇಕಾಗಿದೆ. ಅಂದ್ರೆ ಅದ್ರ ಜೊತೆಗೆ ಇಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್ ದಟ್ ದೇ ಅಂಡರ್ಸ್ಟ್ಯಾಂಡ್ ದೇರ್ ರೈಟ್ಸ್. ಅವ್ರಿಗೆ ಗೊತ್ತಿರ್ಬೇಕು ನೋಡಿ, ಅವರ ಹಕ್ಕುಗಳ ಬಗ್ಗೆ ಅವ್ರಿಗೆ ಗೊತ್ತಿರ್ಬೇಕು. ಇವತ್ತೇನಾಗಿದೆ ಅಂದ್ರೆ ನೋಡಿ, ಗ್ರಾಹಕರ ರಕ್ಷಣಾ ಕಾಯ್ದೆ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಬೇಕದು, ಅದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ ಥ್ರೂ ದಟ್ ದೇ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ನೋಡಿ. ಅದರ ಮುಖಾಂತರವಾಗಿ ಅವರು ರಕ್ಷಣೆಯನ್ನ ಮಾಡ್ಕೋಬಹುದು. ಯಾಕೆಂದ್ರೆ ಇವ್ರೇನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಏನ್ ಮಾಡ್ತಾರೆ, ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲಿ ಗ್ರಾಹಕರ ರಕ್ಷಣಾ ಕಾಯ್ದೆ ಇದೆ ಅಂತ ಹೇಳಿ ಗೊತ್ತಿತ್ತು ಅಂದ್ರೆ ಗ್ರಾಹಕರಿಗೆ, ಅದರ ಮುಖಾಂತರವಾಗಿ ಅವರಿಗೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ನೋಡಿ, ಅನ್ಯಾಯದ ವಿರುದ್ಧವಾಗಿ ಅವರು ತಮ್ಮನ್ನ ತಾವು ರಕ್ಷಿಸ್ಕೊಳ್ಬಹುದು. ಓಕೆ ನೋಡಿ, ಇಷ್ಟು ಕನ್ಸ್ಯೂಮರ್ ಏನು ಯಾಕೆ ಇದು ಆಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ, ಇದರ ಆಬ್ಜೆಕ್ಟಿವ್ ಏನು, ಮತ್ತೆ ಇದರ ಸ್ಕೋಪ್ ಏನು, ಇದರ ವ್ಯಾಪ್ತಿ ಏನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಯಾಕೆ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ, ಇದರ ಒಂದು ವ್ಯಾಪ್ತಿ ಇಷ್ಟು ಇನ್ಕ್ಲೂಡ್ ಆಗುತ್ತೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನೋಡಿ. ರೆಫರೆನ್ಸ್ ಯಾವ್ದನ್ನ ಕೆಲವು ನಾನು ಬಿಸಿನೆಸ್ ಲಾ 6th ಎಡಿಷನ್ MC ಕುಚ್ಚಲ್ ಅಂಡ್ ವಿವೇಕ್ ಕುಚ್ಚಲ್ ಅವ್ರದ್ದು ರೆಫರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೆಟ್ಟಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಯನ್ನು ಸಹ ರೆಫರ್ ಮಾಡಿದ್ದೀನಿ. ಅದು ಯಾವುದು ಅನ್ನೋದನ್ನು ನಾನು ಇಲ್ಲಿ ನಿಮ್ಗೆ ಲಿಂಕ್ ಸಹ ಕೊಟ್ಟಿದ್ದೀನಿ. ಇಷ್ಟೆಲ್ಲವೂ ಸಹ ನಾನು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರವಾಗಿ ಕೇಳಬಹುದು. ಸಾಧ್ಯ ಆದಷ್ಟು ನಿಮ್ಮ ಒಂದು ಸಮಸ್ಯೆಗಳಿಗೆ ನಾನು ಉತ್ತರಿಸಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಟು ಆಲ್.